ಆ ಕಾಲದಲ್ಲಿ ಹನುಮ, ಭೀಮ ಮತ್ತು ಜರಾಸಂಧನಂತಹ ಬಲಿಷ್ಠ ವ್ಯಕ್ತಿಗಳು ತಮ್ಮ ಸಾಮರ್ಥ್ಯ ಪರೀಕ್ಷೆಗಾಗಿ ಆ ಕಂಬದೊಂದಿಗೆ ಸೆಣಸ್ತಾ ಇದ್ರು. ಈಗ ಇತಿಹಾಸವಿದೆ, ಆದರೆ ಈ ಆಧುನಿಕ ಹನುಮ, ಭೀಮ, ಜರಾಸಂಧರ ಸಾಹಸ ನೋಡಿದ್ರೆ ಝುಮ್ ಅನ್ನುತ್ತೆ. ಮಕ್ಕಳ ಸಾಹಸಗಳ ಝಲಕ್ ಹೇಗಿದೆ ಅಂತ ನೀವೇ ನೋಡಿ. ಹನುಮ, ಭೀಮ, ಜರಾಸಂಧರಂತಹ ಬಲಿಷ್ಠ ವ್ಯಕ್ತಿಗಳು ತಮ್ಮ ಸಾಮರ್ಥ್ಯ ಪರೀಕ್ಷಿಸಲು ಈ ಕಂಬದೊಂದಿಗೆ ಸೆಣಸುತ್ತಿದ್ರು ಅನ್ನೋದು ಪೌರಾಣಿಕ ಕಥೆ. ಗದಗದಲ್ಲಿ ಶಿಕ್ಷಣ ಇಲಾಖೆ ಆಯೋಜಿಸಿದ್ದ ಪೌರಾಣಿಕ ಕಥೆಯ ದೃಶ್ಯಗಳು ಕಣ್ಮುಂದೆ ಬಂದಂತಾಗಿತ್ತು. ಗದಗ ನಗರದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು. ಕ್ರೀಡಾಕೂಟದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜಿಲ್ಲೆಯ 300ಕ್ಕೂ ಹೆಚ್ಚು ಬಾಲಕ ಬಾಲಕಿಯರು ಭಾಗಿಯಾಗಿದ್ದರು. ಬಾಲಕ ಬಾಲಕಿಯರ ಭಂಗಿಗಳ ಯೋಗಾಸನಗಳ ಪ್ರದರ್ಶನ ಅದ್ಭುತವಾಗಿದ್ದವು. ಹಗ್ಗದ ಸಹಾಯದಿಂದ ಕಠಿಣವಾದ ಆಸನಗಳ ಪ್ರದರ್ಶನ ಅಬ್ಬಾ ಏನ್ ಮಕ್ಕಳ ಸಾಮರ್ಥ್ಯನಪ್ಪ ಅಂತ ಹುಬ್ಬೇರಿಸುವಂತೆ ಮಾಡಿದ್ವು. ಮಲ್ಲಕಂಬ ಸ್ಪರ್ಧೆಯಲ್ಲಿ 1.5 ನಿಮಿಷ ಕಾಲಾವಧಿ ಕೊಡ್ತಾರೆ. ಒಬ್ಬರಿಗೆ ಮಾಡಲಿಕ್ಕೆ 1.5 ನಿಮಿಷ ಕೊಡ್ತಾರೆ. ಅದರಲ್ಲಿ ನಾವು ಜಾಸ್ತಿ ಮಿನಿಮಮ್ 18ಕ್ಕಿಂತ ಜಾಸ್ತಿ ಆಸನಗಳನ್ನ ನಾವು ರೋಪಲ್ಲಿ ಮಾಡಬೇಕು. ಹಾಗೆ ಪೋಲಲ್ಲೂ 16ಕ್ಕಿಂತ ಜಾಸ್ತಿ ಆಸನಗಳನ್ನ ನಾವು ಮಾಡ್ತಾ ಹೋಗಬೇಕು. ಇದರಲ್ಲೂ A, B, C ಅಂತ ಹೀಗೆ ಕೆಟಗರೀಸ್ ಇರುತ್ತೆ. ಆ ಕೆಟಗರಿ ವೈಸ್ ಮಾಡಿದರೆ ನಮಗೆ ಅಂಕಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ. ನಮ್ಮ ಕರ್ನಾಟಕ ತಂಡ, ಮಲ್ಲಕಂಬ ತಂಡ ಬೆಳೀಲಿ ಅಂತ ನಾವು ಡೈಲಿ ಪರಿಶ್ರಮವನ್ನು ಪಟ್ಟು ಮುಂಜಾನೆ ಪ್ರಾಕ್ಟೀಸ್ ಮಾಡ್ತೇವೆ. ಇನ್ನೂ ರಾಷ್ಟ್ರಮಟ್ಟ, ಅಂತಾರಾಷ್ಟ್ರ ಮಟ್ಟದೊಳಗೂ ಮಲ್ಲಕಂಬ ಬೆಳೀಲಿ ಅಂತ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸರ್ಕಾರವು ನಮಗೆ ಚಿಕ್ಕವರಿಂದ ಯೂತಿಂದ ಎಲ್ಲರಿಗೂ ಸ್ಫೂರ್ತಿಯನ್ನು ತುಂಬಬೇಕಂತ ಹೇಳ್ತೀವಿ. ಮಲ್ಲಕಂಬದಲ್ಲಿ ಹ್ಯಾಂಗಿಂಗ್ ಮಲ್ಲಕಂಬ, ರೋಪ್ ಮಲ್ಲಕಂಬ, ಪೋಲ್ ಮಲ್ಲಕಂಬ, ಬಾಟಲ್ ಮಲ್ಲಕಂಬ ಅಂತ 9 ವಿಭಿನ್ನ ಪ್ರಕಾರಗಳಿವೆ. ಕಂಬದ ಮೇಲಿನ ಯೋಗಾಸನ ಒಂದೊಂದು ದೃಶ್ಯವು ಮೈ ನವಿರೇಳಿಸುವಂತಿದ್ವು. ಮಲ್ಲಕಂಬ ಕ್ರೀಡಾಕೂಟವನ್ನ ಸಚಿವ HK ಪಾಟೀಲ್ ಉದ್ಘಾಟನೆ ಮಾಡಿ ಮಕ್ಕಳಿಗೆ ಶುಭ ಹಾರೈಸಿದ್ರು. ಎಲ್ಲ ರೀತಿಯ ಉತ್ತಮವಾದ ಕ್ರೀಡಾ ಮನೋಭಾವದಿಂದ ಈ ಮಲ್ಲಕೂಟ ರಾಜ್ಯ ಮಟ್ಟದ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂಥೇಳಿ ಮಲ್ಲಕಂಬದ ಎಲ್ಲ ಕ್ರೀಡಾಪಟುಗಳಿಗೆ ನನ್ನ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಟ್ನಲ್ಲಿ ಮಲ್ಲಕಂಬ ಕ್ರೀಡಾಕೂಟದ ಒಂದೊಂದು ದೃಶ್ಯಗಳು ರೋಮಾಂಚನವಾಗಿತ್ತು. ಇಂತಹ ಐತಿಹಾಸಿಕ ಮಲ್ಲಕಂಬದಾಟ ನೋಡಿ ಜನರು ಫುಲ್ ಎಂಜಾಯ್ ಮಾಡಿದ್ರು. ಸಂತೋಷ ಗಣ್ಣೂರ, ನ್ಯೂಸ್ 18 ಗದಗ.